ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಬಾಹುಬಲಿ 2 ಚಿತ್ರಗಳನ್ನು ಸೇರಿಸಿ ಎಪಿಕ್ ಎಂದು ಬಿಡುಗಡೆ ಮಾಡಲಾಗಿತ್ತು. ಹಾಗೆ ಕಾಂತಾರದ 2 ಚಿತ್ರಗಳನ್ನು ಒಂದೇ ವಿಡಿಯೋದಲ್ಲಿ ವಿವರಿಸಬಹುದು ಎಂದು ಭಾವಿಸಿ ಕಾಂತಾರದ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಕಾಂತಾರ ಪ್ರೀಕ್ವಲ್ ಸ್ಟೋರಿಯನ್ನು ಎಲ್ಲರೂ ಈಗಾಗಲೇ ನೋಡಿರಬಹುದು. ಜನರಿಗೆ ದೈವದ ಬಗ್ಗೆ ಗೌರವ ಹೆಚ್ಚು ಮಾಡಿದ ಚಿತ್ರ ಇದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಡಗಿರೋ ಶಿವಶಕ್ತಿ ಹಾಗೂ ಅವರ ಗಣಗಳ ಲೀಲೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಮೊದಲ ಕಾಂತಾರದಲ್ಲಿದ್ದ ರಿಷಬ್ ಶೆಟ್ಟಿ ಅವರ ವೈಫ್ ಈ ಚಿತ್ರದಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಮೊದಲ ಕಾಂತಾರದಲ್ಲಿ ನೋಡಿದ ರಾಜ ಇದೇ ವಿಜಯೇಂದ್ರ ವಂಶದವನು ಎನ್ನಲಿಕ್ಕೆ ಕೆಲವು ಹಿಂಟ್ಸ್ ಕೊಟ್ಟಿದ್ದಾರೆ. ಹೇಗೆಂದರೆ, ದೈವವು ಕುಲಶೇಖರ ಮತ್ತು ಕನಕವತಿಯರಿಗೆ ಕೊಂದಾಗ ಉಳಿದವರು ಕೊನೆಗೆ ಕುಲಶೇಖರನ ಮಗಳು ಸಿಂಹಾಸನದ ಮೇಲೆ ಕುಳಿತಿರುವುದು ನಮಗೆ ತೋರಿಸಲಾಗಿತ್ತು. ಆದ್ದರಿಂದ ಈಕೆಯೇ ನೆಕ್ಸ್ಟ್ ರಾಣಿಯಾಗಿರಬಹುದು ಎಂದು ತಿಳಿಯುತ್ತದೆ. ಮತ್ತು ಈ ಫ್ಲಾಗ್ ಮೊದಲ ಕಾಂತಾರದಲ್ಲಿಯೂ ನಾವು ನೋಡಿದ್ದೆವು. ಕುಲಶೇಖರನ ತಾತ ವಿಜಯೇಂದ್ರ ರಾಜ್ಯ ಆಳ್ವಿಕೆಯಲ್ಲಿ ಜನರಿಗೆ ಕೆಲಸ ಮಾಡಲು ಅವರಿಗೆ ಬಹಳ ಕಿರುಕುಳವನ್ನು ಕೊಡುತ್ತಿದ್ದನು. ಇದನ್ನು ಗಮನಿಸಿದ ಮಾಯಕಾರ ರಾಜನನ್ನು ಟ್ರ್ಯಾಪ್ನಲ್ಲಿ ಸಿಲುಕಿಸಲು ಮೀನು ಹಿಡಿಯುವ ತಂತ್ರ ಮಾಡಿ ಆ ಮಸಾಲೆ ಪದಾರ್ಥಗಳನ್ನ ರಾಜ ಗಮನಿಸೋ ಹಾಗೆ ಮಾಡಿ ಆ ಈಶ್ವರನ ಹೂದೋಟಕ್ಕೆ ಹೋಗುವ ಹಾಗೆ ಮಾಡುತ್ತಾನೆ. ಅಲ್ಲಿ ರಾಜಶೇಖರ ತನ್ನ ತಂದೆ ಕೊಲ್ಲಲ್ಪಡೋದನ್ನ ನೋಡುತ್ತಾನೆ. ಚಿಕ್ಕ ಹುಡುಗನಿದ್ದ ರಾಜಶೇಖರನಿಗೆ ಕಡಪ ಜನರು ಕಾಪಾಡಿರುತ್ತಾರೆ. ಈ ಕಡಪ ಜನರು ಯಾರೆಂದರೆ, ಈಶ್ವರ ಹೂದೋಟದಲ್ಲಿರೋ ದೈವಿ ಶಕ್ತಿಯನ್ನು ತಮ್ಮದಾಗಿಸಿಕೊಳ್ಳಬೇಕೆಂಬ ದುರುದ್ದೇಶದಿಂದ ಅರಣ್ಯ ಸೇರಿಕೊಂಡ. ಕನಕವತಿಯು ಮಗುವಾಗಿದ್ದಾಗ ಕಡಪ ಜನರ ಹಾಲು ಸೇವಿಸಿದ್ದರಿಂದ ಇವಳಿಗೂ ಕಡಪ ಜನರ ಮಾಂತ್ರಿಕ ಬುದ್ಧಿ, ಆಕೆಯ ತಾತನ ತರಹ ಈಶ್ವರನ ಹೂದೋಟ ಆಕ್ರಮಿಸಿಕೊಳ್ಳೋ ಬುದ್ಧಿ ಇರುತ್ತದೆ ಮತ್ತು ಕಡಪ ಜನರ ದುರ್ಬುದ್ಧಿಯೂ ಈಕೆಗೆ ಇರುತ್ತದೆ ಎನ್ನಲಿ 2 ಸನ್ನಿವೇಶಗಳು ನಾವು ಇಲ್ಲಿ ನೋಡಬಹುದು. ಹೇಗೆಂದರೆ, ಪೂಜೆ ತಟ್ಟೆಯಲ್ಲಿ ಇಟ್ಟಿದ್ದ ಸುತ್ತಿಗೆಯಿಂದ ಕೆತ್ತನೆ ಶುರು ಮಾಡಿದಾಗ ಜೇನು ಹುಳುಗಳಿಗೆ ತಾಗಿ ಪೂಜಾರಿ ಅಪಶಕುನವಾಯಿತು ಎಂದಾಗ, ಇನ್ನೊಮ್ಮೆ ಚಿತ್ರದ ಕೊನೆಯಲ್ಲಿ ತನ್ನ ತಾತ ಬಹಳ ಶಕ್ತಿಶಾಲಿಯಾಗಿದ್ದರು ಮತ್ತು ತನ್ನ ತಾತನ ಶಕ್ತಿ ತನ್ನ ತಂದೆಗೂ ಬರಲಿ ಎಂದು ಕಡಪ ಜನರಿಂದ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರುತ್ತಾಳೆ. ಆದ್ದರಿಂದ ಆ ಶಕ್ತಿಯನ್ನು ಕೊನೆಗೆ ಮಾಯಕಾರ ತಡೆದುದನ್ನು ನಾವು ನೋಡಿದ್ದೆವು. ಈ ಚಿತ್ರದಲ್ಲಿ ಮಾಯಕಾರ ಬೆರ್ಮೆಯ ಬಾಲ್ಯದಲ್ಲಿ ಆತನಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರು. ಇವರೂ ಕೂಡ ಈಶ್ವರ ಗಣಗಳಲ್ಲಿ ಒಬ್ಬರು ಎನ್ನಬಹುದು. ಎಲ್ಲಾ ದೈವಗಳು ಜಸ್ಟಿಸ್ ಕೊಡುವವರೇ, ಆದರೆ ತಿಳಿಸುವ ರೀತಿ ಭಿನ್ನವಾಗಿರುತ್ತೆ. ಪಂಜುರ್ಲಿ ದೈವ ಶಾಂತ ರೀತಿಯಲ್ಲಿ ಬುದ್ಧಿ ಹೇಳಿದರೆ ತಪ್ಪಿಗೆ ಶಿಕ್ಷೆ ಕೊಡೋ ದೈವ ಗುಳಿಗ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಲ್ಲಿ ಗುಳಿಗ ದೈವ ಟ್ರಾನ್ಸ್ಫಾರ್ಮ್ ಆಗಲ್ಲ, ಏಕೆಂದರೆ ಅವರಿಗೆ ಆ ಶಕ್ತಿಯನ್ನು ಸುಧಾರಿಸಿಕೊಳ್ಳಲು ಆಗಲ್ಲ. ಗುಳಿಗ ದೈವ ಬರೋದು ಪ್ರಾಮಾಣಿಕ ವ್ಯಕ್ತಿ ಮತ್ತು ಶಕ್ತಿವಂತ ಸ್ಟ್ರಾಂಗ್ ಪರ್ಸನ್ ನಲ್ಲಿ ಮಾತ್ರ. ಮೊದಲ ಕಾಂತಾರದಲ್ಲಿ ಶಿವನ ಮೈಯಲ್ಲಿ ಮತ್ತು ಸೆಕೆಂಡ್ ಬರ್ಮೆಯಲ್ಲಿ. ಚಿತ್ರದ ಅಂತ್ಯದಲ್ಲಿ ಕನಕವತಿಯೇ ಈ ವಿನಾಶಕ್ಕೆ ಕಾರಣಕರ್ತಳು ಎಂದು ತಿಳಿದಾಗ ಬೆರ್ಮೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿ ಚಾವುಂಡಿಯಿಂದ ಕೊಲ್ಲಲ್ಪಡುತ್ತಾಳೆ. ಕೊನೆಯದಾಗಿ ಆದಿವಾಸಿಗಳಿಗೆ ತಿಳಿಯುತ್ತೆ, ಇಷ್ಟು ಕಾಲ ತಾವು ಪೂಜಿಸುತ್ತಿದ್ದ ದೈವವೇ ಹೀರೋ ರೂಪದಲ್ಲಿ ಬಂದು ತಮ್ಮನ್ನು ಕಾಪಾಡಿದ್ದು ಎಂದು. ಸೊ ಫ್ರೆಂಡ್ಸ್, ಈಗ ಮೊದಲ ಕಾಂತಾರದ ಕತೆ ಮತ್ತು ಹಿಡನ್ ಡೀಟೇಲ್ಸ್ ನೆಕ್ಸ್ಟ್ ನೋಡೋಣ. ಕಾಂತಾರ ಅಂದರೆ ಮಿಸ್ಟೀರಿಯಸ್ ಫಾರೆಸ್ಟ್ ಎಂದು. ಗೂಢ ಅರಣ್ಯ. ಕಾಂತಾರ ಮೂವಿ 1847ನೇ ಇಸವಿಯ ಕಥೆಯಿಂದ ಶುರುವಾಗುತ್ತೆ. ಈ ಸಮಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಬ್ಬ ರಾಜ ಇರ್ತಾನೆ. ಇವನ ಸಾಮ್ರಾಜ್ಯ ಬಹಳ ದೊಡ್ಡದಾಗಿರುತ್ತೆ. ಪ್ರಜೆಗಳು ಸಂತೋಷವಾಗಿರ್ತಾರೆ. ಹೆಂಡತಿ ಮಗನೊಡನೆ ಇದ್ದ ರಾಜನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಸಂತೋಷವಿರದ ಮನಸ್ಸು ವಿಚಲಿತವಾಗಿರುತ್ತೆ. ಎಷ್ಟೋ ದೇವಸ್ಥಾನ, ತೀರ್ಥಕ್ಷೇತ್ರ ಹೋಗಿ ಬಂದರೂ ಸಮಾಧಾನವಿಲ್ಲದಾಗ ಕಾಡಲ್ಲಿ ಇವರಿಗೆ ಒಂದು ಕಲ್ಲು ಕಾಣಿಸುತ್ತೆ. ಈ ಕ್ಷಣದಲ್ಲಿ ಮನಸ್ಸಿಗೆ ತುಂಬ ಹಿತಕರವೆನಿಸಿ ಆ ಕಲ್ಲನ್ನು ತನ್ನ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಅಲ್ಲಿಯ ಗ್ರಾಮಸ್ಥರು ಬಂದು ತಡೆಯುತ್ತಾರೆ. ಆಗ ಅವರಲ್ಲಿಯ ಒಬ್ಬರಿಗೆ ಮೈಯಲ್ಲಿ ದೈವ ಬಂದು, ನಾನು ಕ್ಷೇತ್ರಪಾಲಕ ಪಂಜುರ್ಲಿ, ನನಗೆ ನಿನ್ನ ಜೊತೆ ಕರಕೊಂಡು ಹೋದರೆ ಗ್ರಾಮಸ್ಥರಿಗೆ ಯಾರು ಕಾಪಾಡುತ್ತಾರೆ? ಹಾಗೆ ನಾನು ನಿನ್ನ ಜೊತೆ ಬರಲೇಬೇಕೆಂದರೆ ನಾನು ಕೂಗಿದಾಗ ನನ್ನ ಕೂಗು ಎಲ್ಲಿಯವರೆಗೆ ಕೇಳುತ್ತದೆಯೋ ಅಲ್ಲಿಯವರೆಗಿನ ಜಾಗವನ್ನು ಈ ಗ್ರಾಮಸ್ಥರಿಗೆ ನೀನು ಕೊಡಬೇಕು ಎಂದಾಗ ರಾಜ ಒಪ್ಪುತ್ತಾನೆ. ಹಾಗಾದರೆ ನನ್ನ ಜೊತೆ ಗುಳಿಗ ಕ್ಷೇತ್ರಪಾಲಕನೂ ಬರುತ್ತಾನೆ. ನಿಮ್ಮಿಂದ ಏನಾದರೂ ಅವಮಾನವಾದರೆ ನಾನು ಸುಮ್ಮನಿದ್ದರೂ ಗುಳಿಗ ನಿಮ್ಮನ್ನು ಕ್ಷಮಿಸುವುದಿಲ್ಲ ಎಂದಾಗ ಈ ಎಲ್ಲ ಷರತ್ತುಗಳನ್ನು ರಾಜ ಒಪ್ಪಿ
ತನ್ನೊಂದಿಗೆ ದೈವವನ್ನು ಕರೆದುಕೊಂಡು ಹೋಗಿ ನೆಮ್ಮದಿಯಿಂದ ಇರುತ್ತಾನೆ. ನೆಕ್ಸ್ಟ್ ಕತೆ 1970ರಲ್ಲಿಯದು. ಇದೇ ಗ್ರಾಮದ ಶಿವ ಎಂಬ ಹುಡುಗನ ತಂದೆಗೆ ದೈವಾರಾಧನೆ ಸಮಯದಲ್ಲಿ ರಾಜನ ವಂಶಜನು ಆ ಜಾಗವನ್ನು ತನಗೆ ಒಪ್ಪಿಸಿ, ಇಲ್ಲವಾದರೆ ಕೋರ್ಟ್ನ ಮೂಲಕ ಜಾಗ ಪಡೆಯುತ್ತೇನೆ ಎಂದಾಗ ಮುಂಚೆಯೇ ಹೇಳಿದ ಪ್ರಕಾರ ಮಾತಿಗೆ ತಪ್ಪಿರುವುದಾಗಿ ಪಂಜುರ್ಲಿಗೆ ಅವಮಾನವಾಗಿ ಹೇಳುತ್ತಾರೆ. ನಿನ್ನ ವಂಶದ ಶಾಂತಿಗೆಂದು ಈ ಜಾಗವನ್ನು ಗ್ರಾಮಸ್ಥರಿಗೆ ದೊರಕಿದ್ದು. ನೀನು ಜಾಗ ತೆಗೆದುಕೊಂಡರೆ ನಿಮ್ಮಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಎಂದಾಗ ರಾಜನ ವಂಶಜ ಈ ಎಲ್ಲ ಮಾತಾಡ್ತಾ ಇರೋದು ಪಂಜುರ್ಲಿಯ ಅಥವಾ ವೇಷ ಧರಿಸಿದವನ ಎಂದಾಗ ದೈವಕ್ಕೆ ಕೋಪ ಬಂದು, ನಿನ್ನ ತೀರ್ಮಾನ ಕೋರ್ಟ್ನ ಮೆಟ್ಟಿಲ ಮೇಲೆ ಆಗುತ್ತೆ ಮತ್ತು ನಾನು ಮಾತನಾಡುತ್ತಿರುವುದು ವೇಷಧಾರಿಯಾಗಿದ್ದರೆ ಮುಂದೊಂದು ದಿನ ನನ್ನನ್ನು ನೋಡಬಲ್ಲೆ, ಆದರೆ ನಾನು ದೈವವೇ ಆಗಿದ್ದರೆ ಇದರ ನಂತರ ಯಾರೂ ನನ್ನನ್ನು ನೋಡಲು ಆಗೋದಿಲ್ಲ ಎಂದು ಅರಣ್ಯದ ಕಡೆಗೆ ಹೋಗಿ ಮಾಯವಾಗುತ್ತಾನೆ. ಇದರ ನಂತರ 1990ರಲ್ಲಿ ಟ್ರೆಡಿಷನ್ ಪ್ರಕಾರ ಶಿವ ಕೂಡ ತನ್ನ ತಂದೆಯ ತರಹ ದೈವ ವೇಷಧಾರಿಯಾಗಿರಬೇಕಿತ್ತು. ಆದರೆ ಈ ಫಿಲ್ಮ್ನಲ್ಲಿ ಶಿವನನ್ನು 2 ತರಹ ರೂಪಿಸಿದ್ದಾರೆ. ಒಂದು ಡೆಸ್ಟ್ರಾಯರ್ ತರಹ, ಇನ್ನೊಂದು ಪ್ರೊಟೆಕ್ಟರ್ ಆಗಿ ಕಾಣಿಸ್ತಾನೆ. ಮೂವಿ ಫಸ್ಟ್ ಹಾಫ್ ಡೆಸ್ಟ್ರಾಯರ್ ತರಹ ಬೇಟೆಯಾಡುವುದು, ಮರ ಕಡಿಯುವುದು, ನಶೆ ಮಾಡುವುದು, ಜನರ ಹತ್ರ ಜಗಳ ಆಡುವುದು ಹೀಗಿರ್ತಾನೆ. ತನ್ನ ಮರದ ಮೇಲಿನ ಮನೆಗೆ ಕೈಲಾಸ ಎಂದು ಹೆಸರಿಟ್ಟಿರುತ್ತಾನೆ. ಹಾಗಾಗಿ ಇವನ ಪಾತ್ರವನ್ನು ಶಿವನಿಗೆ ಹೋಲಿಸಲಾಗಿದೆ ಎನಿಸುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮ್ ಆದಾಗ ಸೆಕೆಂಡ್ ಹಾಫ್ನಲ್ಲಿ ಪ್ರೊಟೆಕ್ಟರ್ ಆಗ್ತಾನೆ. ಶಿವನ ತಮ್ಮ ಗುರುವ ದೈವದ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಗ್ರಾಮದ ಕಲ್ಚರ್ ಬಿಲೀಫ್ ಒಪ್ಪದ ಒಬ್ಬ ಇನ್ಸ್ಪೆಕ್ಟರ್ ಈ ಜಾಗವನ್ನು ಫಾರೆಸ್ಟ್ ರಿಸರ್ವ್ ಮಾಡಬೇಕು ಅಂತ ಗ್ರಾಮಸ್ಥರಿಗೆ ಮರಗಳನ್ನು ಕಡಿಯಬಾರದು ಎಂದು ಹೇಳ್ತಾ ಇರ್ತಾನೆ. ಇದೇ ಸಮಯದಲ್ಲಿ ಶಿವ ತನ್ನ ಗೆಳೆಯರ ಜೊತೆ ಸೇರಿ ಕಡಿದ ಒಂದು ಮರ ಇನ್ಸ್ಪೆಕ್ಟರ್ ಜೀಪ್ನ ಮೇಲೆ ಬಿದ್ದು ಜೀಪ್ನಲ್ಲಿದ್ದವರೆಲ್ಲ ಗಾಯಗೊಳ್ತಾರೆ ಮತ್ತು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮೇಲೆ ಶಿವ ಮತ್ತು ಇವನ ಗೆಳೆಯರಿಗೆ ಜೈಲ್ಗೆ ಹಾಕಲಾಗುತ್ತೆ. ಇದೇ ಸಮಯದಲ್ಲಿ ರಾಜನ ವಂಶಜನಾಗಿರೋ ಒಬ್ಬ ಜಮೀನ್ದಾರ ತನ್ನ ತಂದೆಯ ತರಹಾನೇ ಹಠ ಮತ್ತು ಛಲದಿಂದ ಒಬ್ಬ ವಕೀಲನ ಸಹಾಯದಿಂದ ಗ್ರಾಮಸ್ಥರ ಈ ಜಾಗವನ್ನು ತನ್ನ ಹೆಸರಿಗೆ ಆಗುವಂತೆ ಹೆಬ್ಬಟ್ಟನ್ನು ಹಾಕಿಸಿಕೊಂಡಿರ್ತಾನೆ. ಜಮೀನ್ದಾರನ ಕುತಂತ್ರವನ್ನು ತಿಳಿದ ಇನ್ಸ್ಪೆಕ್ಟರ್ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಲು ಪ್ರಯತ್ನ ಪಡುತ್ತಿರುವುದು ಜಮೀನ್ದಾರನಿಗೆ ತಿಳಿಯುತ್ತೆ ಮತ್ತು ತಾನು ಕೊಂದ ಶಿವನ ತಮ್ಮ ಗುರುವನ ಕೊಲೆ ಆರೋಪ ಇನ್ಸ್ಪೆಕ್ಟರ್ ಮಾಡಿರುವುದು ಎಂದು ಶಿವನಿಗೆ ಹೇಳಿದಾಗ ಫೈನಲಿ ಶಿವನ ಮೈ ಮೇಲೆ ದೈವ ಗುಳಿಗ ಬಂದು ಸೂಪರ್ ನ್ಯಾಚುರಲ್ ಪವರ್ನಿಂದ ಜಮೀನ್ದಾರ ಮತ್ತು ಅವನ ಕಡೆಯವರನ್ನು ಕೊಲ್ಲುತ್ತಾನೆ. ನೆಕ್ಸ್ಟ್ ಶಿವನ ಮೈಯಲ್ಲಿದ್ದ ಗುಳಿಗ ಇನ್ಸ್ಪೆಕ್ಟರ್ ಮತ್ತು ಗ್ರಾಮಸ್ಥರಿಗೆ ತನ್ನ ಕರ್ತವ್ಯಗಳನ್ನು ಒಪ್ಪಿಸಿ ತನ್ನ ತಂದೆಯೂ ಹೋದ ಜಾಗದಲ್ಲಿ ಹೋಗಿ ಮಾಯವಾಗ್ತಾನೆ. ಶಿವನ ಮಗನನ್ನು ತೋರಿಸಿದಾಗ ಮೂವಿ ಎಂಡ್ ಆಗುತ್ತೆ. ಈ ಫಿಲ್ಮ್ನಲ್ಲಿ ದಕ್ಷಿಣ ಕನ್ನಡದ ಕಲ್ಚರ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. 2.5 ಗಂಟೆ ಆ ಗ್ರಾಮದಲ್ಲಿ ಇದ್ದು ಬಂದೆವೇನೋ ಅಂತ ಅನ್ನಿಸ್ತು. ವರಾಹ ರೂಪಂ ಈ ಡಿವೈನ್ ಸಾಂಗ್ ಕೇಳಲಿಕ್ಕೆ ತುಂಬ ಇಂಪಾಗಿದೆ. ವರಾಹ ರೂಪ ಎಂದರೆ ವಿಷ್ಣುವಿನ 3ನೇ ಅವತಾರ ಅಂತ ಹೇಳಬಹುದು. ಟ್ರೈಬಲ್ ಕಮ್ಯುನಿಟಿ ಅಂದರೆ ಗ್ರಾಮೀಣ ಪ್ರದೇಶದವರು ಭೂತಕೋಲ ಆಚರಿಸುತ್ತಾರೆ. ಅಂದರೆ ಇದರ ಅರ್ಥ ಭೂತ ಎಂದರೆ ಪಾಸ್ಟ್ ಆತ್ಮಗಳು, ಕೋಲ ಎಂದರೆ ಅವರಿಗೆ ಪೂಜಿಸುವುದು. ಆತ್ಮಗಳನ್ನು ಪೂಜಿಸಿ ರಕ್ಷಿಸಬೇಕೆಂದು ಕನ್ವಿನ್ಸ್ ಮಾಡುತ್ತಾರೆ. ಆಸ್ಥಾ ರಿಲೇಟೆಡ್ ಈ ಮೂವಿ ಮಾಡಿದರೆ ಕಾಂಟ್ರವರ್ಸಿ ಆಗುತ್ತೆ ಎಂದು ಕೆಲವರು ಹಿಂದೆ ಸರಿದರಂತೆ. ಆದರೆ ರಿಷಬ್ ಶೆಟ್ಟಿಯವರು ರೈಟಿಂಗ್, ಡೈರೆಕ್ಷನ್, ಆ್ಯಕ್ಟಿಂಗ್ ಈ 3 ಡಿಪಾರ್ಟ್ಮೆಂಟ್ನಲ್ಲೂ ಸಹಿತ ಹಿ ಹ್ಯಾಸ್ ಡನ್ ಎ ರಿಯಲಿ ವೆಲ್ ಟು ಗಿವ್ ಎ ಆಡಿಯನ್ಸ್ ಎ ಯೂನಿಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಈ ಚಿತ್ರ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ಸಿಗ್ತೀವಿ. ಕಾಂತಾರ ಮೂವಿನ ಕಥೆಯನ್ನು ಈ ಮುಂಚಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಕಾಂತಾರ ಫಿಲ್ಮ್ನ ಕೆಲವು ಹಿಡನ್ ಡೀಟೇಲ್ಸ್ಗಳ ಬಗ್ಗೆ ಇಂದು ನಾನು ತಿಳಿಸುತ್ತಿದ್ದೇನೆ. ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿಯವರ ವೈಫ್ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದಾರೆ. 1847 ರಾಜನ ಕಾಲದ ಡ್ರೆಸ್ ಆಗಿರಬಹುದು, 1970ಯ ಡ್ರೆಸ್ ಕೋಡ್ ಆಗಿರಬಹುದು ಮತ್ತು ಈಗಿನ ಕಾಲದ ದಕ್ಷಿಣ ಕನ್ನಡದ ಬಟ್ಟೆಗಳು, ಶಿವ ಮತ್ತು ಶಿವನ ತಂದೆ ಹುಟ್ಟಿರುವ ಭೂತಕೋಲ ಡ್ರೆಸ್, ಹೀಗೆ ಆಯಾ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಡ್ರೆಸ್ ಕೋಡ್ ಮಾಡಿದ್ದಾರೆ. ಇದಲ್ಲದೆ
ರಿಷಬ್ ಶೆಟ್ಟಿ ಅವರ ವೈಫ್ ಈ ಫಿಲ್ಮ್ನಲ್ಲಿ ರಾಣಿಯ ಪಾತ್ರ ಕೂಡ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾಯಕ ಶಿವ ಕ್ಲೈಮ್ಯಾಕ್ಸ್ನಲ್ಲಿ ಏಕೆ ಮಾಯವಾಗ್ತಾನೆ ಅನ್ನಲಿಕ್ಕೆ ಕೆಲ ಕಾರಣಗಳಿವೆ. ಇವರ ತಂದೆಯ ಭೂತಕೋಲದ ಸಮಯದಲ್ಲಿ ಒಂದು ಮಾತು ಹೇಳಿರ್ತಾರೆ, ನಾನು ಮಾತನಾಡುವುದು ವೇಷಧಾರಿಯಾಗಿದ್ದರೆ ಮುಂದೊಂದು ದಿನ ನನ್ನನ್ನು ನೀವು ಕಾಣ್ತೀರಾ, ನಾನು ದೈವವೇ ಆಗಿದ್ದರೆ ನಾನು ಯಾರಿಗೂ ಕಾಣಿಸುವುದಿಲ್ಲ ಎಂದು. ಹಾಗಾಗಿ ಇಲ್ಲಿ ಪಂಜುರ್ಲಿ ದೈವವೇ ಮಾಯವಾಗಿದ್ದು ಎಂದು ತಿಳಿಯುತ್ತದೆ. ಆ ಸ್ಥಳದಿಂದ ದೈವ ಹೋದ ಕಾರಣ ಜಮೀನ್ದಾರನ ಮಗ ಆ ರೀತಿ ಹುಟ್ಟಿರಬಹುದು ಎಂದು ತಿಳಿಯಬಹುದು. ಶಿವನ ತಂದೆಯ ರೀತಿ ಶಿವ ಯಾವ ಮಾತು ಹೇಳಿರಲಿಲ್ಲ. ಆದರೂ ಅರಣ್ಯದಲ್ಲಿ ಏಕೆ ಮಾಯವಾದ ಎಂದರೆ ಜಮೀನ್ದಾರನ ಕಡೆಯವ ಇವನಿಗೆ ಹೊಡೆದಾಗ ಶಿವನ ಡೆತ್ ಆಗಿರುತ್ತೆ. ಆಗ ದೈವ ಗುಳಿಗ ಶಿವನ ಮೈಯಲ್ಲಿ ಬಂದು ಜಮೀನ್ದಾರನ ಅಂತ್ಯ ಮಾಡ್ತಾನೆ. ಚಿಕ್ಕಂದಿನಿಂದಲೂ ಶಿವನಿಗೆ ಅವನ ಕರ್ತವ್ಯ ತಿಳಿಸಲು ದೈವ ಕಾಣಿಸ್ತಾ ಇರುತ್ತೆ. ಏಕೆಂದರೆ ತಾನು ಮಾಡಬೇಕಾದ ಕೆಲಸ ಶಿವ ತನ್ನ ತಮ್ಮ ಗುರುವನಿಂದ ಮಾಡಿಸ್ತಾ ಇರ್ತಾನೆ, ಅದು ಭೂತಕೋಲ. ಹಾಗಾಗಿ ಕೊನೆಗೂ ಅವನು ಭೂತಕೋಲ ಮಾಡುತ್ತಾನೆ. ವಂಶೋದ್ಧಾರಕ್ಕಾಗಿ ಮತ್ತು ಕರ್ತವ್ಯಗಳನ್ನು ಇನ್ಸ್ಪೆಕ್ಟರ್ ಮತ್ತು ಗ್ರಾಮಸ್ಥರಿಗೆ ಒಪ್ಪಿಸಲಿಕ್ಕಾಗಿ ದೈವದಿಂದ ಸ್ವಲ್ಪ ದಿನದ ಕಾಲಾವಕಾಶ ಮಾತ್ರ ಶಿವನಿಗೆ ಸಿಕ್ಕಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ಮುಗಿಸಿ ಮಾಯವಾಗುತ್ತಾನೆ. ಮೂವಿ ಎಂಡ್ನಲ್ಲಿ ಶಿವನ ಮಗ ಈ ಭೂತಕೋಲದ ಪರಂಪರೆಯನ್ನು ಮುಂದುವರಿಸಬಹುದು ಎನಿಸುತ್ತೆ. ಫಿಲ್ಮ್ನ ಸ್ಟಾರ್ಟ್ನಲ್ಲಿ ಮೈಯಲ್ಲಿ ದೈವ ಬಂದು ಕೂಗಿದವನೇ ಶಿವನ ಪೂರ್ವಜರಿರಬಹುದು. ಏಕೆಂದರೆ ಒಂದು ಸಾರಿ ಶಿವನ ತಾಯಿ ಶಿವನಿಗೆ ಅದೇ ರೀತಿ ವಿಭೂತಿಯನ್ನು ಹಚ್ಚಿರುತ್ತಾಳೆ. ಮೈಯಲ್ಲಿ ದೈವ ಬಂದಾಗಲೇ ಅವರು ಆ ತರಹ ಕೂಗಲು ಸಾಧ್ಯ. ಶಿವನ ತಂದೆ ಪಂಜುರ್ಲಿಯ ವೇಷದಲ್ಲಿದ್ದಾಗ ಕೂಗಿದ್ದರು. ಶಿವನು ಭೂತಕೋಲ ಸಮಯದಲ್ಲಿ ಕೂಗಿದ್ದನು. ಗುರುವ ಮಾತ್ರ ಕೂಗಿರಲಿಲ್ಲ. ಏಕೆಂದರೆ ಈ ಪರಂಪರೆ ಮನೆಯ ಹಿರಿಯ ಮಗ ಮಾಡಬೇಕು. ಭೂತಕೋಲ ಪರ್ಫಾರ್ಮ್ ಮಾಡುವವರು ಪೀಳಿಗೆಗಳಿಂದ ಒಂದೇ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಇದನ್ನು ಎಲ್ಲರೂ ಮಾಡಲಿಕ್ಕಾಗಲ್ಲ ಮತ್ತು ಸಮಸ್ಯೆಗಳು ಬಗೆಹರಿಸಲಿಕ್ಕೂ ಆಗಲ್ಲ. ಇದು ಸ್ಟೇಜ್ ಆ್ಯಕ್ಟಿಂಗ್ ಅಲ್ಲ. ಇದರಲ್ಲಿ ಪರ್ಫಾರ್ಮರ್ಗೆ ಆಧ್ಯಾತ್ಮಿಕ ಪರೀಕ್ಷಣೆಗಳು ಇರುತ್ತದೆ. ಎಷ್ಟೋ ಪ್ರತಿಬಂಧಗಳ ಪಾಲನೆಯೂ ಮಾಡಬೇಕಾಗುತ್ತದೆ. ನಿಯಮದಿಂದ ಆವಾಹನೆಯಾದಾಗ ಪರ್ಫಾರ್ಮರ್ ಮೈಮೇಲೆ ದೈವ ಬರೋದು. ಇಷ್ಟೆಲ್ಲ ನಾವು ದೈವದ ಮಾತಾಡ್ತಾ ಇರುವಾಗ ಪಂಜುರ್ಲಿ ಮತ್ತು ಗುಳಿಗ ದೈವದ ಬಗ್ಗೆ ಸ್ವಲ್ಪ ತಿಳಿಯೋಣ. ಪಂಜುರ್ಲಿ ಎಂದರೆ ವರಾಹ ಅವತಾರದ ದೈವ. ಒಂದು ಸಾರಿ ಪಾರ್ವತಿ ದೇವಿಯು ಅನಾಥವಾಗಿದ್ದ ಒಂದು ಹಂದಿ ಮರಿಯನ್ನು ನೋಡಿ ತಮ್ಮ ಜಾಗಕ್ಕೆ ಕರೆದುಕೊಂಡು ಹೋಗಿ ಸಾಕುತ್ತಾರೆ. ಅದು ಬೆಳೆದು ದೊಡ್ಡದಾಗಿ ಹತ್ತಿರ ಇದ್ದ ಬೆಳೆಯನ್ನು ನಾಶ ಮಾಡಿದುದನ್ನು ನೋಡಿದ ಶಿವನು ಭೂಮಿಯ ಮೇಲೆ ಜನರ ರಕ್ಷಣೆಗೆಂದು ಇದೇ ವರಾಹ ರೂಪದಲ್ಲಿದ್ದ ಪಂಜುರ್ಲಿಯನ್ನು ಕಳುಹಿಸಿದರು. ಇದೇ ದೈವವನ್ನ ರಾಜನು ಶಾಂತಿಗೆಂದು ತಮ್ಮ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದರು. ಇದನ್ನು ನಾವು ಚಿತ್ರದ ಪ್ರಾರಂಭದಲ್ಲಿ ನೋಡುತ್ತೇವೆ. ಚಿತ್ರದ ಕೊನೆಯಲ್ಲಿ ನಾವು ಗುಳಿಗ ದೈವವನ್ನ ಕಾಣ್ತೀವಿ. ಗುಳಿಗ ದೈವದ ಕಥೆ ಏನೆಂದರೆ, ಒಂದು ಸಾರಿ ಪಾರ್ವತಿ ದೇವಿಯು ಶಿವನಿಗೆ ಭಸ್ಮವನ್ನು ತಂದು ಕೊಡುತ್ತಾಳೆ. ಅದರಲ್ಲಿ ಒಂದು ಸಣ್ಣ ಕಲ್ಲು ಸಿಗುತ್ತದೆ. ಶಿವನು ಅದನ್ನು ತೆಗೆದು ಬಿಸಾಡಿದಾಗ ಅದು ವೈಕುಂಠದಲ್ಲಿ ಬೀಳುತ್ತದೆ. ಆಗ ಅಲ್ಲಿಂದ ಗುಳಿಗನ ಜನನ ಆಗುತ್ತದೆ. ಹುಟ್ಟಿದಾಗ ಅವನಿಗೆ ತುಂಬ ಹಸಿವೆ ಇರುತ್ತದೆ. ಏನೇ ತಿಂದರೂ ಎಷ್ಟೇ ನೀರು ಕುಡಿದರೂ ಹಸಿವೆ ನೀಗಲ್ಲ. ರಿಯಾಲಿಟಿನಲ್ಲಿ ಮೈಯಲ್ಲಿ ಗುಳಿಗ ಬಂದಾಗ ಮೊದಲು ತಿನ್ನಲಿಕ್ಕೆ ಏನಾದರೂ ಕೊಡಬೇಕಂತೆ. ಫಿಲಮ್ನಲ್ಲೂ ಕೂಡ ಇದನ್ನು ನಾವು ನೋಡಬಹುದು. ಎಷ್ಟೇ ತಿಂದರೂ ಹಸಿವೆ ನೀಗದ ಗುಳಿಗ ದೈವವು ಏನಾದರೂ ತಿನ್ನಲೇಬೇಕೆಂಬ ಹಠದಲ್ಲಿ ಪಂಜುರ್ಲಿ ದೈವದ ಸೀಮೆಯಲ್ಲಿ ಬರುತ್ತಾನಂತೆ. ಆಗ ಇಬ್ಬರ ಜಗಳವಾದಾಗ ದುರ್ಗಾದೇವಿಯು ಇಬ್ಬರಿಗೂ ಯಾವಾಗಲೂ ಜೊತೆಯಾಗಿರಿ ಎಂದು ಹೇಳುತ್ತಾರೆ. ಪಂಜುರ್ಲಿಗೆ ನಿರ್ವಾಹಕನಾಗಿ ಮತ್ತು ಗುಳಿಗನಿಗೆ ಕ್ಷೇತ್ರಪಾಲಕನಾಗಿ ನೇಮಿಸುತ್ತಾರೆ. ಅಲ್ಲಿಂದ ಪಂಜುರ್ಲಿ ದೈವ ಮತ್ತು ಗುಳಿಗ ದೈವ ಜೊತೆಯಾಗಿರುತ್ತಾರೆ. ಸರಿಯಾದ ರೀತಿ ನೇಮದಿಂದ ಪೂಜಾರಾಧನೆ ಮಾಡಲಾಗುತ್ತದೆ. ಅಂದರೆ ವಿಷ್ಣು ಮತ್ತು ಶಿವ ಆರಾಧನೆ ಮಾಡುತ್ತಾರೆ. ಈ ಚಿತ್ರದಲ್ಲಿ ವಿಷ್ಣುವಿನ ರೆಫರೆನ್ಸ್ನಲ್ಲಿ ಮುರಳಿಯನ್ನು ತೋರಿಸಿದ್ದಾರೆ. ಚಿತ್ರದಲ್ಲಿ ಮೊದಲಿನಿಂದಲೂ ಗಿಡ ಕೆಡವಬಾರದು, ಪಟಾಕಿಯ ವಿಷಯದಲ್ಲಿ ಅಡ್ಡಿ ಮಾಡಿದಾಗ ಬೇಟೆಯಾಡಬಾರದು ಎಂದಾಗ ಮುರಳಿಯು ಕೆಟ್ಟವನೆನಿಸುತ್ತದೆ. ಆದರೆ ವಿಷ್ಣು ಕೃಷ್ಣನ ರೂಪ. ಕೃಷ್ಣ ಒಳ್ಳೆಯದನ್ನೇ ಬಯಸುತ್ತಾನೆ. ಆದರೂ ಅವನಿಗೆ ಮಹಾಭಾರತದಲ್ಲಿ ಕಪಟಿ ಕೆಟ್ಟವನು ಎಂದು ಹೇಳಲಾಗಿದೆ. ಈ ಚಿತ್ರದಲ್ಲಿಯೂ ಕೂಡ ವಿಷ್ಣುವಿನ ರೆಫರೆನ್ಸ್ ಮುರಳಿಗೆ ಹೋಲಿಸಿದ್ದಾರೆ. ಪರಶಿವನ ರೆಫರೆನ್ಸ್ ನಾಯಕನಿಗೆ ಹೋಲಿಸಿದ್ದಾರೆ. ಶಿವ ಭೋಲೆನಾಥ ತರಹ ಜಮೀನ್ದಾರನ ಕೆಟ್ಟ ನಡತೆ ತಿಳಿಯದೇ ಹೋಗಿ ಜಾತಿಯ ಭೇದ ಭಾವ ನಡೆಸಿದ್ದು, ದೂರದಿಂದ ದುಡ್ಡು ಕೊಡು, ಶಿವನು ಅವರ ಮನೆಗೆ ಹೋದಾಗ ಗೋಮೂತ್ರ ಸಿಂಪಡಿಸಿದ್ದು ನೋಡಿದ್ದೇವೆ.
ಶಿವ ಪಾರ್ವತಿ ಕೈಲಾಸದಲ್ಲಿದ್ದಾರೆಂದು ಮುರಳಿ ಒಂದು ಸಾರಿ ಹೇಳಿರುತ್ತಾನೆ. ಆ ಕಾಲದಲ್ಲಿಯೂ ಕೂಡ ವಿಷ್ಣು ಶಿವ ಮೊದಲು ಸಿಗುತ್ತಾರೆ, ಜಗಳವಾಡುತ್ತಾರೆ, ನಂತರ ಜೊತೆಯಾಗ್ತಾರೆ. ಈ ಚಿತ್ರದಲ್ಲಿಯೂ ಕೂಡ ಮೊದಲು ಸಿಗುತ್ತಾರೆ, ಜಗಳ ಆಡುತ್ತಾರೆ, ನಂತರ ಜನರಿಗೆ ಒಳ್ಳೆಯದಾಗುವ ಹಾಗೆ ಮಾಡುತ್ತಾರೆ. ಮುರಳಿ ಮಣ್ಣು ಕೆದರಿಸಿದಾಗ ದೈವದ ಕಲ್ಲು ಹೊರಗಿರುತ್ತದೆ ಮತ್ತು ಶಿವನಿಗೆ ತಾಗಿ ಆ ಕತ್ತಿಯಿಂದಲೇ ಜಮೀನ್ದಾರನಿಗೆ ಕೊಂದಿದ್ದು. ಮೊದಲಿನಿಂದಲೂ ಮುರಳಿ ಎಲ್ಲರ ಒಳ್ಳೆಯದನ್ನೇ ಮಾಡಿದರೂ ಯಾರಿಗೂ ಸರಿ ಎನಿಸಿರಲಿಲ್ಲ. ಆ ಕತ್ತಿಯಿಂದ ಜಮೀನ್ದಾರನಿಗೆ ಏಕೆ ಕೊಲ್ಲಬೇಕಿತ್ತು, ಅವನ ತಂದೆಗೆ ಏಕೆ ಕೋರ್ಟ್ ಹತ್ರ ಕೊಂದಿದ್ದು ಎಂಬ ಪ್ರಶ್ನೆ ಬರುತ್ತದೆ. ಜಮೀನ್ದಾರನ ತಂದೆ ಜಾಗ ಬೇಕು ಎಂದು ದೈವದ ಮುಂದೆ ಪ್ರಸ್ತಾಪನೆಯಾದರೂ ಮಾಡಿದ್ದ. ಆದರೆ ಜಮೀನ್ದಾರ ಕುತಂತ್ರಿ, ಗುರುವನಿಂದ ಭೂತಕೋಲದಲ್ಲಿ ಸುಳ್ಳು ಹೇಳಿಸಬೇಕು ಎಂದುಕೊಂಡಿದ್ದ. ನೀವು ಇನ್ನೊಂದು ವಿಷಯ ನೋಟಿಸ್ ಮಾಡಿರಬಹುದು, ಮುರಳಿ ಒಂದು ಸಾರಿ ಶಿವನ ಕೈಯಿಂದ ಗನ್ ತಗೊಂಡು ಶೂಟ್ ಮಾಡಿದಾಗ ಅದು 2 ಸೈಡ್ ಕೂಡ ಫೈರ್ ಆಗಿ ಗಾಯಗೊಂಡಿರ್ತಾನೆ. ಆದರೆ ನಾವು ಮುಂಚೆ ನೋಡಿದ ಹಾಗೆ ಶಿವ ಫೈರ್ ಮಾಡಿದಾಗ 1 ಸೈಡೆಡ್ ಇತ್ತು. ಅದರ ಹಿಂದಿನ ದಿನ ಕಾಡಲ್ಲಿ ಶಿವ ಮಿಸ್ ಆಗಿ ರಾಂಪನ ಗನ್ ಎತ್ತಿಕೊಂಡಿರ್ತಾನೆ. ಟೈಟಲ್ ಮೇಲಿರುವ ಈ ಚಿಹ್ನೆಯನ್ನು ನಾವು ಇಲ್ಲಿ ದೈವ ಧರಿಸಿದ್ದು ನೋಡಬಹುದು. ಕೋಲ ಮಾಡುವ ಪರ್ಫಾರ್ಮರ್ ಬಟ್ಟೆ ಮೇಲೆ ನಾವು ಸಿಂಬಲ್ ನೋಡಿದ್ದು ರಾಜನ ಫ್ಲಾಗ್ನಲ್ಲಿರುತ್ತೆ ಮತ್ತು ರಾಜನ ಫೋಟೋ ಜಮೀನ್ದಾರನ ಮನೆಯಲ್ಲಿರುತ್ತೆ. ಶಿವನ ತಂದೆ ಕಾಲದಲ್ಲಿ ಭೂಮಿಯ ವಿಷಯದಲ್ಲಿ ಜಗಳವಾಗಿತ್ತು. ಶಿವನ ಸಮಯದಲ್ಲೂ ಸಹ ಭೂಮಿಯ ಬಗ್ಗೆ ಜನರಿಗೆ ಸಂಕಷ್ಟ ಒದಗಿದಾಗ ವರಾಹ ಅವತಾರದಲ್ಲಿ ದೈವ ಮೊದಲಿನಿಂದಲೂ ಭೂಮಿಯನ್ನು ಕಾಪಾಡಿದ್ದು ಅನಾದಿ ಕಾಲದಿಂದಲೂ ನಾವು ಕೇಳಿದ್ದೇವೆ. ಪ್ರಕೃತಿ ಯಾವಾಗಲೂ ಮಾನವನ ಒಳಿತಿಗಾಗಿಯೇ ಇರುವುದು ಎಂದು ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.